ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಯಿಂಟ್ ನಂಬರ್ 13 ಇವತ್ತು ಉತ್ಕಲನ ಆರಂಭವಾಗಲಿಕ್ಕಿದೆ. ಪಾಯಿಂಟ್ ನಂಬರ್ 13 ಯಾವ ರೀತಿ ಇದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ನಾನಿವಾಗ ಪಾಯಿಂಟ್ ನಂಬರ್ 13ರಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ಪಾಯಿಂಟ್ ನಂಬರ್ 13. ಈ ಒಂದು ಪ್ರದೇಶವನ್ನ ಪಾಯಿಂಟ್ ನಂಬರ್ 13 ಅಂತ ಹೇಳಿ ಗುರುತನ್ನ ಮಾಡಿರುವಂಥದ್ದು. ಆ ಭಾಗದಲ್ಲಿ ಪಾಯಿಂಟ್ ನಂಬರ್ 13 ಅನ್ನೋ ಬೋರ್ಡ್ ಅನ್ನು ಕೂಡ ಹಾಕಿರೋದನ್ನ ನೋಡ್ಬೋದಾಗಿದೆ. ಇದು ಒಂದು ಜಾಸ್ತಿ ವಿಸ್ತೀರ್ಣ ಇರುವಂತಹ ಜಾಗದಲ್ಲಿ ಈ ಒಂದು ಪಾಯಿಂಟ್ ನಂಬರ್ 13ಅನ್ನ ಇಲ್ಲಿ ಮಾಡಿರುವಂಥದ್ದು, ಅಂದರೆ ಗುರುತನ್ನು ಮಾಡಿರುವಂಥದ್ದು, ಎಲ್ಲ ಟೇಪಕ್ಕೆಲ್ಲ ಕಟ್ಟಿ ಮಾಡಿರುವಂಥದ್ದು ಕಿಂಡಿ ಅಣೆಕಟ್ಟು. ಆ ಭಾಗದಲ್ಲೇನು ನೇತ್ರಾವತಿ ನದಿಯನ್ನು ನೋಡ್ಬೋದಾಗಿದೆ. ನಾವು ತೋರಿಸ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತೀವಿ. ಆ ಭಾಗದಲ್ಲಿ ನೇತ್ರಾವತಿ ನದಿ ಹರಿಯುತ್ತೆ, ಅದು ಸ್ನಾನಘಟ್ಟ ಆಗಿರುವಂಥದ್ದು. ಆ ಒಂದು ಸ್ನಾನಘಟ್ಟ ಏನಿದೆ ಅಲ್ಲಿ ಕಿಂಡಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಆ ಒಂದು ಪ್ರದೇಶದಲ್ಲಿ ಕಿಂಡಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದರ ಪಕ್ಕದಲ್ಲೇ ಇರುವಂತಹ ಜಾಗ ಇದಾಗಿರುವಂಥದ್ದು. ಸೊ ಏನು ಈ ಒಂದು 13ನೇ ಪಾಯಿಂಟ್ ಏನಿದೆ, ಇದು ಬಂಗ್ಲಾ ಗುಡ್ಡವನ್ನು ಹೊರತುಪಡಿಸಿ ಇರುವಂತಹ ಪಾಯಿಂಟ್ ಆಗಿರೋದು. 1ರಿಂದ 12 ಪಾಯಿಂಟ್ಗಳೇನಿತ್ತು, ಆ 1ರಿಂದ 12 ಪಾಯಿಂಟ್ ಆ ಬಂಗ್ಲಾ ಗುಡ್ಡವನ್ನು ಸುತ್ತುವರೆದಿತ್ತು. ಈಗ ಈ 13ನೇ ಪಾಯಿಂಟ್ ಸಪ್ರೇಟ್ ಇರುವಂಥದ್ದು. ಸೊ ಇಲ್ಲಿ ಇವತ್ತು ಉತ್ಕಲನ ಕಾರ್ಯ ಆಗುತ್ತೆ ಅಂತ ಹೇಳಿ ಈಗ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಈ 13ನೇ ಪಾಯಿಂಟ್ ಏನು ಈ ನಂಬರನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇದ್ರ ವಿಸ್ತೀರ್ಣ ನೋಡ್ಬೋದಾಗಿದೆ. ಆ ಟ್ರಾನ್ಸ್ಫಾರಮ್ ಕಂಬ ಏನು ಕಾಣ್ತಾ ಇದೆ ಅದಕ್ಕಿಂತ ಹಿಂದೆವರೆಗೂ ಕೂಡ ಒಂದು ಟೇಪನ್ನು ಕಟ್ಟಿರುವಂಥದ್ದು. ಅಂದರೆ ಏನು ಕ್ರೈಮ್ ಸೀನ್ ಟೇಪ್ ಏನಿರುತ್ತೆ, ಆ ಕ್ರೈಮ್ ಸೀನ್ ಟೇಪನ್ನು ಅಷ್ಟು ದೊಡ್ಡ ವಿಸ್ತೀರ್ಣವಾಗಿ ಕಟ್ಟಿರುವಂಥದ್ದು. ಅಂದರೆ ಇಲ್ಲಿ ವಿಚಾರ ಒಂದೇ, ಈ ಒಂದು ಜಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾನು ಯಥೇಚ್ಛವಾಗಿ ಹೆಣಗಳನ್ನು ಹೂತಾಕಿದ್ದೆ ಅಂತ ಹೇಳಿ ಆ ಒಂದು ಸಾಕ್ಷ್ಯ ದೂರುದಾರ, ಅನಾಮಿಕ ಸಾಕ್ಷ್ಯ ದೂರುದಾರ ಹೇಳಿದ್ದಂಥದ್ದು. ಅದರಿಂದಾಗಿ ಇಲ್ಲಿ ಜಾಸ್ತಿ ವಿಸ್ತೀರ್ಣದಲ್ಲಿ ಟೇಪನ್ನು ಕಟ್ಟಲಾಗಿದೆ. ಸೊ ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು SIT ಮಾಡಿದಂಥ ಸಂದರ್ಭದಲ್ಲಿ ಏನೇನು ಸಿಗುತ್ತೆ, ಮೂಳೆಗಳು ಸಿಗುತ್ತಾ, ಅಸ್ಥಿಪಂಜರಗಳು ಸಿಕ್ಕಿದ್ರೂ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಮು ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.